ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದ್ರೂ ಈ ವರ್ಷ BSc ಅಗ್ರಿಕಲ್ಚರ್ ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ರೆ ನಿಮ್ಗೊಂದು ಡೌಟ್ ಇರುತ್ತೆ. ಏನಪ್ಪಾ ಅಂದ್ರೆ ನಾವು ಅಗ್ರಿಕಲ್ಚರ್ ಕೋರ್ಸ್ಗೆ ಹೇಗೆ ಅಡ್ಮಿಷನ್ ತಗೋಬೇಕು, ಯಾವ ಎಂಟ್ರೆನ್ಸ್ ಎಕ್ಸಾಮ್ ಬರಿಬೇಕು, ಹಾಗೂ ಕಾಲೇಜಲ್ಲಿ ಡ್ಯೂರೇಷನ್ ಎಷ್ಟು, ಕರ್ನಾಟಕದಲ್ಲಿರುವಂತಹ ಟಾಪ್ ಅಗ್ರಿಕಲ್ಚರ್ ಕಾಲೇಜಸ್ ಯಾವ್ಯಾವು, ಹಾಗೆ ನಾವು ಅಗ್ರಿಕಲ್ಚರ್ ಕೋರ್ಸ್ ಮಾಡಿದ್ರೆ ಹೈಯರ್ ಸ್ಟಡೀಸ್ಗೆ ಏನೇನ್ ಆಪ್ಷನ್ ಇದೆ, ಇನ್ನು ಅಗ್ರಿಕಲ್ಚರ್ ಕೋರ್ಸ್ ಮುಗಿದ ನಂತರ ನಮಗೆ ಜಾಬ್ ಆಪರ್ಚುನಿಟೀಸ್ ಏನೇನು, ಈ ಎಲ್ಲಾ ಡೌಟ್ ಇರುತ್ತೆ. ಈ ವಿಡಿಯೋ ಕೊನೆ ತನಕ ನೋಡಿ. ಈ ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣವಾಗಿ ಈ ಎಲ್ಲಾ ಡೌಟ್ಸ್ ನ ಡೀಟೇಲ್ಸ್ ಅನ್ನ ತಿಳಿಸ್ಕೊಡ್ತೀನಿ. ಇನ್ನು ಮೊದಲನೇದಾಗಿ ನೀವು BSc ಅಗ್ರಿಕಲ್ಚರ್ ಕೋರ್ಸ್ಗೆ ಅಡ್ಮಿಷನ್ ಆಗ್ಬೇಕು ಅಂದ್ರೆ ನಿಮ್ಮ 10th ಮುಗಿದ ಮೇಲೆ ನೀವು ಸೈನ್ಸ್ ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಸೆಕೆಂಡ್ PU ಅನ್ನ ಸೈನ್ಸ್ ಫೀಲ್ಡ್ ಅಲ್ಲಿ ಎಕ್ಸಾಮ್ ಬರೀಬೇಕು. ಅಂದ್ರೆ ಸೆಕೆಂಡ್ PUC ಅಲ್ಲಿ ಕರ್ನಾಟಕ ಬೋರ್ಡ್ ಇಂದ ಸೈನ್ಸ್ ಅಲ್ಲಿ ನೀವು ಎಕ್ಸಾಮ್ ಬರೀಬೇಕು. ಅಲ್ಲಿ ನಿಮ್ಮ PCMB ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥಮೆಟಿಕ್ಸ್ ಈ ಸಬ್ಜೆಕ್ಟ್ ಗಳನ್ನ ಕನ್ಸಿಡರ್ ಮಾಡ್ತಾರೆ. ಹಾಗೂ ಇಲ್ಲಿ ನಿಮ್ಗೆ ಎಂಟ್ರೆನ್ಸ್ ಎಕ್ಸಾಮ್ ಕೂಡ ತಗೋತಾರೆ. ಯಾವ್ಯಾವ ಎಂಟ್ರೆನ್ಸ್ ಎಕ್ಸಾಮ್ ಅಂದ್ರೆ KE ಅವರು ಸೆಕೆಂಡ್ PU ಸ್ಟೂಡೆಂಟ್ಸ್ ಗೆ ಪ್ರತಿ ವರ್ಷ ಎಂಟ್ರೆನ್ಸ್ ಎಕ್ಸಾಮ್ ನ ತಗೋತಾರೆ. ಅಲ್ಲಿ ನೀವು KCT ಎಕ್ಸಾಮ್ ಕೂಡ ಬರಿಬೇಕು. ಹಾಗೆ ನೀವೇನಾದ್ರೂ ಅಗ್ರಿಕಲ್ಚರ್ ಕೋಟಾದಲ್ಲಿ ಬಂದ್ರೆ ನೀವು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಕೂಡ ಬರಿಬಹುದು. ಇದರಲ್ಲಿ ನಿಮ್ಮ PCMB ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥಮೆಟಿಕ್ಸ್ ಈ 4 ಸಬ್ಜೆಕ್ಟ್ ಗಳ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಹಾಗೆ PCMB ಥಿಯರಿ ಮಾರ್ಕ್ಸ್ ಅಂದ್ರೆ ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡಿ ನಿಮ್ಗೆ ಒಂದು ರ್ಯಾಂಕ್ ಅನ್ನ ಕೊಡ್ತಾರೆ. ಇಲ್ಲಿ ನಿಮ್ಮ ರ್ಯಾಂಕ್ ಚೆನ್ನಾಗಿದ್ರೆ ನಿಮ್ಗೆ ಕರ್ನಾಟಕದಲ್ಲಿರುವಂತಹ ಟಾಪ್ BSc ಅಗ್ರಿಕಲ್ಚರ್ ಕೋರ್ಸು ಸಿಗುತ್ತೆ. ಹಾಗೆ ನೀವು ಅಡ್ಮಿಷನ್ ಅನ್ನ ತಗೋಬಹುದು. ಇನ್ನು ನೀವು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆದು ಕೂಡ ಈ ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಇನ್ನು ಕರ್ನಾಟಕದಲ್ಲಿರುವ ಟಾಪ್ ಅಗ್ರಿಕಲ್ಚರ್ ಕಾಲೇಜಸ್ ಯಾವ ಅಂತ ನೋಡೋದಾದ್ರೆ ಕರ್ನಾಟಕದಲ್ಲಿ 4 ಟಾಪ್ ಯೂನಿವರ್ಸಿಟೀಸ್ ಇದೆ. ಅದರಲ್ಲಿ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಬೆಂಗಳೂರು, ಎರಡನೇದು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಧಾರವಾಡ, ಮೂರನೇದು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ರಾಯಚೂರು, ನಾಲ್ಕನೇದು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಶಿವಮೊಗ್ಗ. ಈ 4 ಟಾಪ್ ಯೂನಿವರ್ಸಿಟೀಸ್ ಇದೆ. ಇನ್ನು ಈ ಯೂನಿವರ್ಸಿಟಿಯಲ್ಲಿ ತುಂಬಾನೇ ಕಾಲೇಜಸ್ ಬರುತ್ತೆ. ನೀವು ಯಾವ್ದಾದ್ರು ಕಾಲೇಜಲ್ಲಿ ಹೋಗಿ ಅಡ್ಮಿಷನ್ ತಗೋಬಹುದು. BSc ಅಗ್ರಿಕಲ್ಚರ್ ಇದೊಂದು ಪ್ರೊಫೆಷನಲ್ ಕೋರ್ಸ್. ಇಲ್ಲಿ ಇದರ ಕೋರ್ಸ್ ಡ್ಯೂರೇಷನ್ ಬಗ್ಗೆ ನೋಡೋದಾದ್ರೆ ಇದು ಒಂದು 4 ವರ್ಷದ ಕೋರ್ಸ್ ಆಗಿರುತ್ತೆ. 4 ವರ್ಷದ ಕೋರ್ಸು ಹಾಗೂ ಇದರಲ್ಲಿ 8 ಸೆಮಿಸ್ಟರ್ ಇರುತ್ತೆ. ಇನ್ನು BSc ಅಗ್ರಿಕಲ್ಚರ್ಗೆ ಫೀಸ್ ಎಷ್ಟಂತ ನೋಡೋದಾದ್ರೆ ಇಲ್ಲಿ ಪ್ರತಿ ವರ್ಷ ಗವರ್ನಮೆಂಟ್ ಕಾಲೇಜಲ್ಲಿ 30,000ದಿಂದ 45,000ವರೆಗೆ ಫೀಸ್ ಇರುತ್ತೆ. ಇನ್ನು ಪ್ರೈವೇಟ್ ಕಾಲೇಜಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಇನ್ನು ನಿಮ್ಮ ಹಾಸ್ಟೆಲ್ ಹಾಗೂ ಫೀಸ್ ಇದಕ್ಕೆ ಅನ್ವಯಿಸೋದಿಲ್ಲ, ಅದು ಸಪರೇಟ್ ಆಗಿ ನಿಮಗೆ ಫೀಸ್ ತಗೋತಾರೆ. ಇನ್ನು ಅಡ್ಮಿಷನ್ ಆದ್ಮೇಲೆ BSc ಅಗ್ರಿಕಲ್ಚರ್ ಅಲ್ಲಿ ಏನೇನು ಸ್ಟಡೀಸ್ ಇರುತ್ತೆ ಅಂತ ನೋಡೋದಾದ್ರೆ BSc ಅಗ್ರಿಕಲ್ಚರ್ ಅಲ್ಲಿ ನೋಡೋದಾದ್ರೆ ಅಗ್ರೋನಮಿ ಅಂತ ಒಂದು ಸಬ್ಜೆಕ್ಟ್ ಇರುತ್ತೆ. ಅಂದ್ರೆ ಇಲ್ಲಿ ನೀವು ಕ್ರಾಪ್ ಪ್ರೊಡಕ್ಷನ್ ಹೇಗೆ ಆಗುತ್ತೆ ಅಂತ ನಿಮ್ಗೆ ಕಲಿಸ್ತಾರೆ. ಇನ್ನು ಸಾಯಿಲ್ ಸೈನ್ಸ್ ಬಗ್ಗೆ ನಿಮ್ಗೆ ತಿಳಿಸ್ತಾರೆ. ನಮ್ಮ ಮಣ್ಣು ಎಷ್ಟು ರೀತಿ ಇರುತ್ತೆ, ಹಾಗೆ ಯಾವ ಬೆಳೆ ಯಾವ ಮಣ್ಣಲ್ಲಿ ಚೆನ್ನಾಗಿ ಬೆಳೆಯುತ್ತೆ ಅಂತ ಈ ಎಲ್ಲಾ ರೀತಿ ಸ್ಟಡೀಸ್ ಇದರಲ್ಲಿ ಇರುತ್ತೆ. ಇನ್ನು ಪ್ಲಾಂಟ್ ಬ್ರೀಡಿಂಗ್ ಬಗ್ಗೆ ನಿಮ್ಗೆ ಕಲಿಸ್ತಾರೆ. ಅಂದ್ರೆ ನಾವು ಆರ್ಟಿಫಿಷಿಯಲ್ ಆಗಿ ಹೇಗೆ ಪ್ಲಾಂಟ್ ಅನ್ನ ಬ್ರೀಡ್ ಮಾಡ್ಬೋದು ಅಂತ. ಇನ್ನು ಪ್ಲಾಂಟ್ ಜೆನೆಟಿಕ್ಸ್ ಬಗ್ಗೆ ಇಲ್ಲಿ ನಿಮ್ಗೆ ತಿಳಿಸ್ತಾರೆ. ಅದ್ರ ಬಗ್ಗೆ ರಿಸರ್ಚ್ ಅನ್ನ ಮಾಡಲು ತಿಳಿಸ್ತಾರೆ. ಇನ್ನು ಅಗ್ರಿಕಲ್ಚರ್ ಅಲ್ಲಿ ನಾವು ಹೇಗೆ ಇರಿಗೇಷನ್ ಅನ್ನ ಮಾಡ್ಬೋದು, ಹಾಗೆ ಇರಿಗೇಷನ್ ಮ್ಯಾನೇಜ್ಮೆಂಟ್ ಏನು, ಇದೆಲ್ಲ ಸ್ಟಡೀಸ್ ಇರುತ್ತೆ. ಇಲ್ಲಿ ನಿಮ್ಗೆ ಸೀಡ್ ಟೆಕ್ನಾಲಜಿ ಬಗ್ಗೆ ಕೂಡ ಸ್ಟಡೀಸ್ ಇರುತ್ತೆ. ಇನ್ನು ನಿಮ್ಗೆ ಇಲ್ಲಿ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಅಗ್ರಿಕಲ್ಚರ್ ಅಲ್ಲಿ ನಾವು ಬಿಸ್ನೆಸ್ ಅನ್ನ ಹೇಗೆ ಮಾಡ್ಬೋದು, ಇದೆಲ್ಲ ರೀತಿ ನಿಮ್ಗೆ ಸ್ಟಡೀಸ್ ಇರುತ್ತೆ. ಇಲ್ಲಿ ನಿಮ್ಗೆ ಅಗ್ರಿಕಲ್ಚರ್ ಮೈಕ್ರೋ ಬಯಾಲಜಿ ಅಂದ್ರೆ ಏನು, ಇದರ ಟೆಕ್ನಾಲಜೀಸ್ ಏನು, ಇದೆಲ್ಲ ರೀತಿ ಸ್ಟಡೀಸ್ ನಿಮ್ಗೆ ತಿಳಿಸ್ತಾರೆ. ಇನ್ನು ನಿಮ್ಮ BSc ಅಗ್ರಿಕಲ್ಚರ್ 4 ವರ್ಷದ ಕೋರ್ಸ್ ಮುಗಿದ್ಮೇಲೆ ಇನ್ನು ಹೈಯರ್ ಸ್ಟಡೀಸ್ ಏನೇನು ಆಪ್ಷನ್ ಇದೆ ಅಂತ ನೋಡೋದಾದ್ರೆ ಇನ್ನು ನೀವು BSc ಅಗ್ರಿಕಲ್ಚರ್ 4 ಇಯರ್ ಕೋರ್ಸ್ ಅನ್ನ ಮುಗಿಸ್ಮೇಲೆ ನೀವು MSc ಮಾಡ್ಬೋದು. ಅಂದ್ರೆ ಮಾಸ್ಟರ್ ಆಫ್ ಅಗ್ರಿಕಲ್ಚರ್ ನೀವು ಮಾಡ್ಬೋದು. ಇಲ್ಲಿ ನೀವು ಅದರಲ್ಲಿ ಇನ್ನೂ ಸ್ಪೆಷಲೈಸೇಷನ್ ಇವೆ, ನೀವು ಕೆಳಗಡೆ ನೋಡ್ಬೋದು. ಈ ಎಲ್ಲಾ ರೀತಿ ಸ್ಪೆಷಲೈಸೇಷನ್ ನೀವು 4 ಇಯರ್ಸ್ ಡಿಗ್ರಿ ಮುಗಿದ್ಮೇಲೆ ನೀವು ಪೋಸ್ಟ್ ಗ್ರಾಜುಯೇಷನ್ ನೀವು ಇಲ್ಲಿ ಮಾಡ್ಬೋದು. ನೀವಿನ್ನು ಬಿಸ್ನೆಸ್ ಮಾಡೋ ಐಡಿಯಾ ಇದ್ರೆ ನೀವು ಅಗ್ರಿಕಲ್ಚರ್ ಕೋರ್ಸ್ ಮುಗಿದ್ಮೇಲೆ MBA ಅಗ್ರಿ ಬಿಸ್ನೆಸ್ ಅನ್ನ ಕೂಡ ನೀವು ಮಾಡ್ಬೋದು. ಇದು ಕೋರ್ಸ್ ಆಪ್ಷನ್ ಕೂಡ ಇದೆ. BSc ಅಗ್ರಿಕಲ್ಚರ್ ಮುಗಿದ್ಮೇಲೆ ನೀವು ಫುಡ್ ಇಂಡಸ್ಟ್ರಿಯಲ್ಲಿ ಕೂಡ
ಕೋರ್ಸ್ ಇದೆ, ಅದು ಕೂಡ ನೀವು ಮಾಡ್ಬೋದು. ನಿಮ್ಮ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬಾನೇ ಫ್ಯೂಚರ್ ಆಪ್ಷನ್ಸ್ ಇದೆ. ಇಲ್ಲ ನೀವು ಕಂಪನೀಸ್ ಅಲ್ಲಿ ಕೆಲಸ ಮಾಡ್ಬೋದು. ಅಗ್ರಿಕಲ್ಚರ್ ಮ್ಯಾನೇಜ್ಮೆಂಟ್ ಅಲ್ಲಿ ಕೋರ್ಸ್ಗಳಿವೆ, ಅದು ಕೂಡ ನೀವು ಮಾಡ್ಬೋದು. ನಿಮ್ಮ ಫ್ಯೂಚರ್ ಅಲ್ಲಿ ಈ ರೀತಿ ಸ್ಕೋಪ್ಗೆ ತುಂಬಾನೇ ಸ್ಕೋಪ್ ಇದೆ. ಇನ್ನು ನೀವು ಹೈಯರ್ ಸ್ಟಡೀಸ್ ಮಾಡ್ಬೇಕಂದ್ರೆ ನಿಮ್ಮ BSc ಅಗ್ರಿಕಲ್ಚರ್ ಮುಗಿದ್ಮೇಲೆ MSc ಮುಗಿಸಿ ನೀವು PhD ಕೂಡ ಮಾಡ್ಬೋದು. ಇದಾದ ನಂತರ ನೀವು ಪ್ರೊಫೆಸರ್ ಆಗಿ ಕೆಲಸ ಮಾಡ್ಬೋದು, ಅಥವಾ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಸೈಂಟಿಸ್ಟ್ ಆಗಿ ಕೂಡ ನೀವು ಕೆಲಸ ಮಾಡ್ಬೋದು. ಇನ್ನು BSc ಅಗ್ರಿಕಲ್ಚರ್ ಮುಗಿದ್ಮೇಲೆ ತುಂಬಾನೇ ಎಂಟ್ರೆನ್ಸ್ ಎಕ್ಸಾಮ್ಗೆ ಅವಕಾಶ ಇದೆ. ಸ್ಪೆಷಲ್ ಆಗಿ ನಮ್ಮ ಕರ್ನಾಟಕದಲ್ಲೂ ಕೂಡ ತುಂಬಾನೇ ಎಂಟ್ರೆನ್ಸ್ ಎಕ್ಸಾಮ್ಗೆ ಅವಕಾಶ ಇದೆ. ನೀವು ಅದಕ್ಕೆ ಪ್ರಿಪೇರ್ ಆಗ್ಬೋದು. ಅಗ್ರಿಕಲ್ಚರ್ ಕೋರ್ಸ್ ಮುಗಿದ್ಮೇಲೆ ನಮಗೆ ಜಾಬ್ ಆಪರ್ಚುನಿಟೀಸ್ ಏನು, ಗವರ್ನಮೆಂಟ್ ಸೆಕ್ಟರ್ ಅಲ್ಲಿ ಏನೇನೋ ಆಪ್ಷನ್ ಇದೆ, ಹಾಗೂ ಪ್ರೈವೇಟ್ ಸೆಕ್ಟರ್ ಅಲ್ಲಿ ನಮಗೆ ಏನೇನು ಜಾಬ್ ಆಪರ್ಚುನಿಟೀಸ್ ಇದೆ ಅಂತ ನೋಡೋದಾದ್ರೆ, ತುಂಬಾನೇ ಹೈ ಡಿಮಾಂಡ್ ಸ್ಕೋಪ್ ಏನಂದ್ರೆ ನೀವು ಅಗ್ರಿಕಲ್ಚರ್ ಆಫೀಸರ್ ಆಗಿ ಕೆಲಸ ಮಾಡ್ಬೋದು. ಇದರಲ್ಲಿ ಸ್ಯಾಲರಿ ಕೂಡ ಚೆನ್ನಾಗಿದೆ ಹಾಗೂ ಫ್ಯೂಚರ್ ಸ್ಕೋಪ್ ಕೂಡ ಇದೆ. ಇಲ್ಲ ಅಂದ್ರೆ ನೀವು ಸೀಡ್ ಇನ್ಸ್ಪೆಕ್ಟರ್ ಅಂತ ಒಂದು ಜಾಬ್ ಇದೆ, ಇದಕ್ಕೆ ತುಂಬಾನೇ ಡಿಮಾಂಡ್ ಇದೆ. ಅಂದ್ರೆ ಕಳ್ಳ ಸಾಗಾಣಿಕೆ ಮಾಡೋರು, ಸೀಡನ್ನ ಇಲ್ಲಿಗಲ್ ಆಗಿ ಮಾರೋರು, ಇದಕ್ಕೆ ಒಬ್ಬ ಇನ್ಸ್ಪೆಕ್ಟರ್ ಅಂತ ಇರ್ತಾರೆ, ಅದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಇದಕ್ಕೆ ಕೂಡ ತುಂಬಾನೇ ಸ್ಕೋಪ್ ಇದೆ. ಇನ್ನು ನೀವು ಹೈಯರ್ ಸ್ಟಡೀಸ್ ಮುಗಿಸಿ PhD ಅನ್ನ ಮುಗಿಸಿ ನೀವು ರಿಸರ್ಚ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಆಸ್ ಅ ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ಬೋದು. ರಿಸರ್ಚ್ ಅಸಿಸ್ಟೆಂಟ್ ಆಗಿ ನೀವು ಕೆಲಸ ಮಾಡ್ಬೋದು. ಅಗ್ರಿಕಲ್ಚರ್ ಅಲ್ಲಿ ಇದು ತುಂಬಾನೇ ರೆಪ್ಯೂಟೆಡ್ ಒಂದು ಕೆಲಸ, ಸ್ಕೋಪ್ ಕೂಡ ಚೆನ್ನಾಗಿ ಇದೆ. ಇನ್ನು ನೀವು ಅಗ್ರಿಕಲ್ಚರ್ ಮುಗಿಸಿ ಫುಡ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಪಾಸ್ ಆಗಿ ನೀವು ಫುಡ್ ಇನ್ಸ್ಪೆಕ್ಟರ್ ಕೂಡ ಆಗ್ಬೋದು. ಇದಕ್ಕೆ ಹೈ ಡಿಮಾಂಡ್ ಇದೆ, ತುಂಬಾನೇ ಸ್ಕೋಪ್ ಇದೆ. ಇನ್ನು ನೀವು ಫರ್ಟಿಲೈಸರ್ ಕಂಪನಿ ಇನ್ಸ್ಪೆಕ್ಟರ್ ಆಗ್ಬೋದು. ಅಂದ್ರೆ ನೀವೆಲ್ಲ ಹೊಲಕ್ಕೆ ಹಾಕೋ ಫರ್ಟಿಲೈಸರ್ಗೆ ಕಳ್ಳ ಸಾಗಾಣಿಕೆ ನಡೆಯುತ್ತೆ, ಅದಕ್ಕೆ ಇನ್ಸ್ಪೆಕ್ಟರ್ ಅಂತ ಇರ್ತಾರೆ, ಆ ಇನ್ಸ್ಪೆಕ್ಟರ್ ಕೂಡ ನೀವು ಆಗ್ಬೋದು. ಇದಕ್ಕೆ ತುಂಬಾನೇ ಸ್ಕೋಪ್ ಇದೆ. ಇನ್ನು ಕ್ರಾಪ್ ಅಡ್ವೈಸರ್ ಆಗಿ ಕೆಲಸ ಮಾಡ್ಬೋದು. ಅಂದ್ರೆ ತುಂಬಾ ಫಾರ್ಮರ್ಸ್ಗೆ ಗೊತ್ತೇ ಇರಲ್ಲ ಯಾವ ಮಣ್ಣಲ್ಲಿ ಯಾವ ಬೆಳೆ ಹಾಕಿದ್ರೆ ಬೆಳೆಯುತ್ತೆ ಅಂತ, ಅದಕ್ಕೆ ಸ್ಪೆಷಲ್ ಆಗಿ ಅಗ್ರಿಕಲ್ಚರ್ ಅಲ್ಲಿ ಕ್ರಾಪ್ ಅಡ್ವೈಸರ್ ಅಂತ ಇರ್ತಾರೆ. ಇವರು ಈ ಮಣ್ಣಿಗೆ ಸುಟೇಬಲ್ ಸೀಡ್ಸ್ ಯಾವುದು, ಈ ರೀತಿ ನಿಮಗೆ ತಿಳಿಸ್ಕೊಡ್ತಾರೆ. ಆ ಆಫೀಸರ್ ಕೂಡ ನೀವು ಆಗ್ಬೋದು. ಇದಕ್ಕೆ ತುಂಬಾನೇ ಹೈ ಡಿಮಾಂಡ್ ಇದೆ. ಇನ್ನು ಫೈನಲ್ ಆಗಿ ನೀವು ಫಾರ್ಮ್ ಮ್ಯಾನೇಜ್ಮೆಂಟ್ ಹಾಗೂ ಕ್ರಾಪ್ ಮ್ಯಾನೇಜ್ಮೆಂಟ್ ಅಲ್ಲಿ ಕೆಲಸನ ನೋಡ್ಬೋದು. ಇದು ನೀವು ಸೆಲ್ಫ್ ಆಗಿ ನೋಡಬೇಕು.